ನಮಸ್ತೆ ಸ್ನೇಹಿತರೆ, ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರಿಯ ನಾಯಕ ಮತ್ತು ಗಣಿಗ ಗ್ರಾಮದ ಹೆಮ್ಮೆಯ ಸುಪುತ್ರ ಪಿ. ರವಿಕುಮಾರ್ ರವರ ಜನ್ಮದಿನೋತ್ಸವ ತುಂಬ ವಿಜೃಂಭಣೆಯಿಂದ ನಡೆದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಎಲ್ಲ ಬಂಧುಗಳಿಗೂ ಆಯಾ ತಾಲೂಕು ಹೋಬಳಿ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಸದಸ್ಯರು ಎಲ್ಲರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಅಂಜನಕ್ ಅವರು ಮತ್ತೆ ಈ ವೇದಿಕೆ ಮೇಲಿರುವಂಥ ಎಲ್ಲ ಮೂಡ ಮೆಂಬರ್ಗಳು, ನಗರಸಭಾ ಸದಸ್ಯರು, ಹಿರಿಯ ಮುಖಂಡರು, ಒಬ್ಬೊಬ್ಬರು ಹೆಸರು ಹೇಳಿದ್ರು ಅದು ಜಾಸ್ತಿ ಆಗುತ್ತೆ. 5 ನಿಮಿಷದ ಕಾರ್ಯಕ್ರಮವನ್ನು ಮುಗಿಸೋಣ. ನಾನು 10 ವರ್ಷ ಆಗಿದೆ ನನ್ನ ಹುಟ್ಟಿದ ಹಬ್ಬ ದಿವಸ ಮನೇಲಾಗಲಿ, ಬೆಂಗಳೂರಲ್ಲಾಗಲಿ, ಮಂಡ್ಯದಲ್ಲಾಗಲಿ ಸಿಗೋದು. 1 ವರ್ಷ ಸಿಕ್ಕಿದೆ 3,000 ಕೇಕ್ ನನ್ನ ಭಾವನೆ. ಇವತ್ತು ಸವಿತಾ ಸಮಾಜದ ಮುಖಂಡರುಗಳು ಅವರ ಪ್ರೀತಿ ವಿಶ್ವಾಸಕ್ಕೆ ಅವರ ಋಣಿಯಾಗಿ ನಾನಿವತ್ತು ಬಂದಿದ್ದೇನೆ. ಪ್ರತಾಪ್ ಮತ್ತೆ ಅವರ ಸ್ನೇಹಿತರು ಎಲ್ಲ ಬರಬೇಕು ಅಂತೇಳಿ ಅವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಯಾರು ತುಂಬಾ ಜನ ನಿಮ್ಮ ಬರ್ತಡೇ ಮಾಡಬೇಕು ಅಂದ್ರೂ ಯಾರಿಗೂ ನಾನು ಟೈಮು ಕೊಡಲಿಲ್ಲ. ಸವಿತಾ ಸಮಾಜದವರ ಮೇಲಿರುವಂಥ ಪ್ರೀತಿಗೆ ಅವರಿಗೆ ಸಮಯವನ್ನು ಕೊಟ್ಟು ಸಮಾಜದ ಮೇಲಿರುವಂಥ ಪ್ರೀತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಇದು ನನ್ನ ಹುಟ್ಟಿದಬ್ಬದ ಸಮಾಚರಣೆ ಅಲ್ಲ, ನಿಮ್ಮ ಸಮಾಜದ ಪ್ರತಿಭಾವಂತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದು. ನಾನು ಮೊದಲು ಹೇಳಿದ್ದೆ ಟೈಟ್ಲನ್ನು ತೆಗೀರಿ ಅಂತ, ಆದರೆ ಅವರ ಪ್ರೀತಿ ವಿಶ್ವಾಸ, ಕೆಲವೊಮ್ಮೆ ಪ್ರೀತಿ ವಿಶ್ವಾಸದ ಮುಂದೆ
ಸಮುದ್ರನೂ ತಲೆ ಬಾಗುತ್ತಂತೆ, ಹಂಗೆ ನಾವು ಕೂಡ ತಲೆ ಬಾಗಬೇಕಾಗುತ್ತೆ ಅವರ ಪ್ರೀತಿ ವಿಶ್ವಾಸದ ಮುಂದೆ. ಸಮಾಜಕ್ಕೆ ನಿವೇಶನ ಇಲ್ಲ, ಮೂಡಾದಲ್ಲಿ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಅಂತ ಹೇಳಿದೀವಿ. ಅಪ್ಲಿಕೇಶನ್ ಹಾಕಿದ ಮೇಲೆ 10 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ, ಮಿಕ್ಕಿದನ್ನ ನೀವು ಮಾಡ್ಕೊಳ್ಳಿರಿ. 20 ಲಕ್ಷ 25 ಲಕ್ಷ ಬರುತ್ತೆ, ಮಾಡಿಕೊಂಡು ನೀವು ಒಂದು ಸ್ವಂತ ನಿವೇಶನ ಮಾಡ್ಕೊಳ್ಳಿ. ನನ್ನ ಜೋಬಿಂದ 10 ಲಕ್ಷ ರೂಪಾಯಿಯನ್ನ ಸ್ವಂತ ದುಡ್ಡನ್ನ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಕೊಡ್ತೀನಿ ಅಂತ ಹೇಳಿದ್ವಿ. ಅದನ್ನ ಮಾಡಿಕೊಂಡು ಒಂದು ಸ್ವಂತ ನಿವೇಶನವನ್ನ ನಮ್ಮ ಪ್ರತಾಪ್ ಬಹಳ ಹೋದ ಎಲೆಕ್ಷನ್ ಇಂದನೂ ನಮ್ಮ ಸಮುದಾಯಕ್ಕೆ ಸಮುದಾಯ ಭವನ ಇಲ್ಲ, ಬಡವರಿಗೆ ಸಮುದಾಯ ಭವನ ಕಟ್ಟಬೇಕು ಅನ್ನೋದು ಅವತ್ತಿಂದಲೂ ಕೂಡ ಅವರ 600 ಮನೆಗಳನ್ನ ಕಟ್ಟಿ ನಿರ್ಮಾಣ ಮಾಡಿ ಇಟ್ಟಿದ್ದೀವಿ. ಇನ್ನ 4400 ಮನೆಗಳನ್ನು ಕಟ್ಟಿ ಯಾರ್ಯಾರು ಬಡವರಿದ್ದಾರೆ ಎಲ್ಲ ಸಮುದಾಯದಲ್ಲಿ ಆಟೋ ಡ್ರೈವರ್ ಇಂದ ಹಿಡಿದು ಸವಿತಾ ಸಮಾಜದಿಂದ ಹಿಡಿದು ಮಡಿವಾಳರಿಂದ ಒಕ್ಕಲಿಗರಿಂದ ಹಿಡಿದು ಲಿಂಗಾಯತರಿಂದ ಹಿಡಿದು ಮುಸ್ಲಿಮರಿಂದ ಹಿಡಿದು ದಲಿತರವರೆಗೂ ಮಾತಾಡ್ಬೇಕಲ್ಲ, ದಲಿತ ಸಮುದಾಯದವರೆಗೂ ಎಲ್ಲ ಸಮುದಾಯದ ಬಡವರಿಗೂ 5,000 ಮನೆಯನ್ನ ಇನ್ನು ಮುಂದಿನ 3 ವರ್ಷದಲ್ಲಿ